ರಾಜ್ಯದ ಹಲವೆಡೆ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ ಮಳೆರಾಯ. ಅಪಾಯದ ಮಟ್ಟವನ್ನ ಮೀರಿ ಉಕ್ಕಿ ಹರಿತಾ ಇದೆ ಕೃಷ್ಣಾ ನದಿ. ಕೃಷ್ಣಾ ನದಿ ಪಾತ್ರದ ಗ್ರಾಮದಲ್ಲಿಯೇ ತಲೆದೂರಿದೆ ನೀರಿನ ಸಮಸ್ಯೆ. ಎಂಥ ವಿಪರ್ಯಾಸ ನೋಡಿ, ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. ರಾಜ್ಯದ ಹಲವೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಗುಡ್ಡ ಕುಸಿತ ಆಗ್ತಾ ಇದೆ, ಮನೆಗಳು ಕೊಚ್ಕೊಂಡು ಹೋಗ್ತಾ ಇವೆ, ರಸ್ತೆಗಳು ಕಾಣಿಸ್ತಾ ಇಲ್ಲ. ಆದ್ರೆ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ಅಪಾಯದ ಮಟ್ಟವನ್ನ ಮೀರಿ ಉಕ್ಕಿ ಹರಿತಾ ಇದೆ. ಕೃಷ್ಣೆ ತುಂಬೋದಕ್ಕೆ ಇನ್ನಿಷ್ಟಡಿ ಬಾಕಿ ಅಷ್ಟಡಿ ಬಾಕಿ ಅಂತ ನಾವೇ ವರದಿಯನ್ನ ಕೊಡ್ತಾ ಇರ್ತೀವಿ. ಆದ್ರೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವಂತ ಕೃಷ್ಣಾ ನದಿ ಪಾತ್ರದ ಗ್ರಾಮದಲ್ಲೇ ನೀರಿನ ಸಮಸ್ಯೆ. ಒಂದು ಕಡೆ ಪ್ರವಾಹದ ಭೀತಿ, ಮತ್ತೊಂದು ಕಡೆ ನೀರಿಗಾಗಿ ಹಾಹಾಕಾರ. ಯಾದಗಿರಿ ಜಿಲ್ಲೆಯಲ್ಲಿ ನೀರಿಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ನೋಡಿ. ವಡಗೇರ ತಾಲೂಕಿನ ಹಯ್ಯಾಳ ಬಿ ಗ್ರಾಮದಲ್ಲಿ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಮೊದಲೇ ಹೇಳಿದಾಗೆ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. ಕೃಷ್ಣಾ ನದಿ ಭಾಗದಲ್ಲಿ ಒಂದು ಕಡೆ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ, ಇನ್ನೊಂದು ಕಡೆ ನೀರಿಲ್ಲ ಅಂತ ಕಿಲೋಮೀಟರ್ ಗಟ್ಟಲೆ ನೀರಿಗಾಗಿ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ. ಕಳೆದ ಒಂದು ವಾರದಿಂದ ನೀರಿಲ್ಲದ ಜನರು ಪರದಾಡ್ತಿದ್ದಾರೆ. 1 ಕಿಲೋಮೀಟರ್ ದೂರದ ಕೃಷ್ಣಾ ನದಿಯಿಂದ ನೀರನ್ನು ತರುತ್ತಿದ್ದಾರೆ ಗ್ರಾಮಸ್ಥರು. ಕುಡಿಯೋದಕ್ಕೆ ಹಾಗೂ ದಿನಬಳಕೆಗೆ ಕೃಷ್ಣಾ ನದಿಯ ಕಲುಷಿತ ನೀರೇ ಗತಿಯಾಗಿದೆ. ಈಗ ಈ ಯಾದಗಿರಿ, ಕಲಬುರಗಿ, ಗುಲ್ಬರ್ಗ ಈ ಭಾಗದಲ್ಲಂತೂ ಪಾಪ ಅವರಿಗೆ ನೀರೇ ಕಷ್ಟ. ಕಲುಷಿತ ನೀರನ್ನೇ ಕುಡಿಬೇಕು. ಕಲಬುರಗಿ, ಯಾದಗಿರಿ ಸಾಕಷ್ಟು ಜನ ಕಲುಷಿತ ನೀರನ್ನ ಕುಡದೆ ಸಾವನ್ನಪ್ಪಿದ್ದಾರೆ. ಕೃಷ್ಣಾ ನದಿಗಿಳಿದು ನೀರಿನ ದಾಹವನ್ನ ನೀಗಿಸಿಕೊಳ್ಳುತ್ತಿದ್ದಾರೆ ಗ್ರಾಮಸ್ಥರು. ಇನ್ನೊಂದು ನಾವು ಗಮನಿಸಲೇಬೇಕಾಗಿದೆ, ಇಲ್ಲಿ ಕೃಷ್ಣಾ ನದಿಯಲ್ಲಿ ಮೊಸಳೆಗಳ ಕಾಟನೂ ಇದೆ. ಇತ್ತೀಚೆಗೆ ಸಾಕಷ್ಟು ಮೊಸಳೆಗಳು ಕೂಡ ಕಂಡು ಬಂದಿವೆ. ಇನ್ನ ನದಿ ಪಾತ್ರದ ಜನ ಅಲ್ಲಿ ನೀರು ತರೋದಕ್ಕೆ ಹೋಗ್ತಿದ್ದಾರೆ, ಕೃಷ್ಣಾ ನದಿಗಿಳಿತಿದ್ದಾರೆ. ನೀರಿನ ದಾಹ ಇಂಗಿಸ್ಕೊಳ್ಬೇಕಾಗಿದೆ. ಸುಟ್ಟು ಹೋದ ಗ್ರಾಮಕ್ಕೆ ನೀರನ್ನ ಪೂರೈಸ ಮೋಟಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮೋಟಾರ್ ದುರಸ್ತಿ ಮಾಡಿಲ್ಲ ಪಂಚಾಯತ್ ಅಧಿಕಾರಿಗಳು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ನೋಡಿ ಗಮನಿಸ್ತಾ ಇರ್ಬೋದು, ಅಲ್ಲಿ ನೀರನ್ನ 1 ಕಿಲೋಮೀಟರ್ ನಡೆದುಕೊಂಡು ಹೋಗ್ತಾ ಇರೋದಾಗಿದೆ. ಅದಾದ ನಂತರವಾಗಿ ಮಹಿಳೆಯರು ಬಟ್ಟೆ ಒಗೆಯೋದಾಗಿರ್ಬೋದು, ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಆ ಕಲುಷಿತ ನೀರನ್ನೇ ಕುಡಿಯುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸನಗೌಡ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಬಸನಗೌಡ, ಪ್ರಮುಖವಾಗಿ ನೋಡಿ ಕೃಷ್ಣಾ ನದಿಯ ಒಡಲು ತುಂಬಿದೆ. ಎಲ್ಲೋ ಒಂದು ಕಡೆ ಹಬ್ಬ ನದಿ ತುಂಬಿಡ್ತು, ನಮಗೆ ನೀರು ಸಿಕ್ಬಿಡುತ್ತೆ ಅಂತ ಖುಷಿ ಆದ್ರೆ, ಈಗಿರುವಂತಹ ವಿಡಿಯೋವನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ನಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀರಿಗಾಗಿ ಹಾಹಾಕಾರ ಅಂದ್ರೆ ಯಾರು ಕೂಡ ನಂಬಲ್ಲ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ರಾಜ್ಯದಲ್ಲಿ ಹಲವು ಕಡೆ ರಾಜ್ಯದಲ್ಲಿ ಮಳೆ ಅಬ್ಬರಿಸಿ ಬಬ್ಬರಿಸುತ್ತಿರುವ ಮಳೆರಾಯ ಅಪಾಯ ಮಟ್ಟ ಮೀರಿ ಹುಕ್ಕಿ ಹರಿಯುತ್ತಿದ್ದ ಕೃಷ್ಣಾ ನದಿ ಪ್ರಾಂತದ ಗ್ರಾಮಗಳಿಗೆ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಒಂದು ಕಡೆ ಪ್ರವಾಹ ಭೀತಿ, ಮತ್ತೊಂದು ಕಡೆ ನೀರಿಗಾಗಿ ಹಾಹಾಕಾರ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಅಯ್ಯಾಳ ಬಿ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಆಗ್ತಾ ಇದೆ. 1 ಕಿಲೋಮೀಟರ್, ಒಂದು ವಾರದಿಂದ 1 ಕಿಲೋಮೀಟರ್ ಅಂತರದಿಂದ ನೀರು ತರಬೇಕಾಗುತ್ತೆ. ಅಂದ್ರೆ 1 ಕಿಲೋಮೀಟರ್ ನದಿಗೆ ನೀರು ತರಕ್ ಹೋಗಿ ಕಾಲ್ಜಾರಿ ಬಿದ್ರೆ ನದಿ ಹುಕ್ಕಿ ಹರಿತಿದೆ. ಇದಕ್ಕೆ ಯಾರು ಜವಾಬ್ದಾರಿ? ಜಿಲ್ಲಾಡಳಿತ ಯಾಕೆ ಇಷ್ಟು ನಿಷ್ಕಾಳಜಿ ವಹಿಸ್ತದೆ ಎಂದು ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ಬಸನಗೌಡ, ಮತ್ತೊಂದು ನೋಡಿ, ಕೃಷ್ಣಾ ನದಿ ತುಂಬಿ ಹರಿತಾ ಇದ್ರು ಕೂಡ ಇನ್ನೊಂದು ಬಹಳ ಭಯದ ವಿಚಾರ ಕೂಡ ಇದೆ. ಕೃಷ್ಣಾ ನದಿಯಲ್ಲಿ ಮೊಸಳೆಗಳ ಕಾಟ ಕೂಡ ಹೆಚ್ಚಾಗಿರುವಂತದ್ದು. ಆದ್ರೂ 1 ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿ ನೀರನ್ನ ತರಬೇಕು ಅನ್ನುವಂಥದ್ದು, ಯಾಕಂದ್ರೆ ಇದು ನೆನ್ನೆ ಮೊನ್ನೆ ಆಗಿರೋದಲ್ಲ, 1 ವಾರದಿಂದ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಇದು ಅಧಿಕಾರಿಗಳ ಕಿವಿಗೆ ಬಿದ್ದಿಲ್ವಾ ಅಂತ. ಇನ್ನೊಂದು ಕಡೆ ಸುಮಾರು ಪ್ರಮಾಣ ಮೀರಿ ನದಿಯನ್ನು ಹರಿತಾ ಇದೆ. ಅಂತ ಸಂದರ್ಭದಲ್ಲಿ ದಿನನಿತ್ಯ ನೀರಿಗಾಗಿ ನದಿ ತೀರಕ್ಕೆ ಹೋದ್ರೆ ಜೀವಕ್ಕೆ ಹಾನಿ ಆಗುವಂತ ಸಂದರ್ಭ ಕೂಡ ಎದುರಾಗುತ್ತೆ. ಯಾಕಂದ್ರೆ ನದಿಗೆ ಮೊಸಳೆ ಇನ್ನಿತರ ಕೀಟಗಳು ಕೂಡ ನದಿಯಲ್ಲಿ ಇರುತ್ತೆ. ಹಾಗಾಗಿ ಆದ್ರೂ ಕೂಡ ಜೀವ ಲೆಕ್ಕಿಸದೆ ದಿನಕ್ಕೆ ಕುಡಿಯನಿತ್ಯ ನೀರಿಗಾಗಿ 1 ಕಿಲೋಮೀಟರ್ ಕೂಡ ಸೈಕಲ್ ಮೋಟರ್ ಮತ್ತು ಎತ್ತಿಕೊಂಡು ಅಜ್ಜಿಯರು ಕೂಡ, ವಯಸ್ಸರ ಅಜ್ಜಿಯರು ಕೂಡ ತೆಗೆದುಕೊಂಡು ನೀರು ಬರಲು ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಏನ್ ಮಾಡ್ತಾರೆ, ಆದ್ರೂ ತಾಲೂಕು ಇಒ ಕೂಡ ಏನ್ ಮಾಡ್ತಾ ಇದಾರೆ ಎಂಬುದು ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಜಿಲ್ಲಾಡಳಿತಕ್ಕೂ ಮತ್ತು ತಾಲೂಕು ಇಒ ಅಂದ್ರೆ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳಿಗೂ ಕೂಡ ಏನು ಕಂಡರೂ ಕಾಣದಂತೆ ವರ್ತಿಸ್ತಾ ಇದ್ದಾರೆ. 1 ವಾರದಿಂದ ಕೂಡ ಅರಳು ತೋರಿಕೊಡ್ತಾ ಇದ್ದಾರೆ ಸಾರ್ವಜನಿಕರು, ಆದ್ರೆ ಕಿವಿ ಮಾತ್ರ ಈ ಕಡೆ ಕೇಳಿಸ್ತಾ ಇಲ್ಲ ಅಧಿಕಾರಿಗಳು.
ಎಸ್, ಓಕೆ, ಥ್ಯಾಂಕ್ ಯು ಬಸನಗೌಡ ಪಾಟೀಲ್. ಎಸ್, ನೋಡಿ, ಎಲ್ಲೋ ಒಂದು ಕಡೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ತಲೆದೂರಿದೆ. ಹನಿ ಹನಿ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ನಿತ್ಯವೂ ಕೃಷ್ಣಾ ನದಿಯಿಂದ ನೀರು ತರಬೇಕು, ಮನೆಗೆ ದಿನನಿತ್ಯದ ಬಳಕೆಗೆ ಬಳಸ್ಕೊಳ್ಬೇಕು. ನೀರು ತರುವಂತಹ ವಿಚಾರವಾಗಿ ನೋಡೋದಾದ್ರೆ ಮಹಿಳೆಯರು ಪಾಪ ನಡೆದುಕೊಂಡು ಬಂದು ನೋಡಿ, 1 ಕಿಲೋಮೀಟರ್ ನಡೆದುಕೊಂಡು ಬಂದು ಆ ನೀರು ನೋಡಿ ಎಷ್ಟು ಗಲೀಜಾಗಿದೆ, ಕಲುಷಿತವಾಗಿದೆ. ಆ ನೀರನ್ನೇ ಕುಡಿಯೋದಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಬೇಸರದ ವಿಚಾರ ಏನಪ್ಪಾ ಅಂದ್ರೆ, ಯಾದಗಿರಿ ಅಂದ ತಕ್ಷಣ ಹಿಂದುಳಿದಂತಹ ಜಿಲ್ಲೆ. ಸೊ ಶಿಕ್ಷಣದ ವಿಚಾರವಾಗಿ ಆಗಿರ್ಬೋದು, ಮೂಲಭೂತ ಸೌಕರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಾವು ಇದನ್ನ ಕುಡಿಯೋದಕ್ಕಲ್ಲ, ಅದ್ರ ಹತ್ರ ಸ್ನಾನ ಮಾಡೋದಕ್ಕೂ ಕೂಡ ನೀರನ್ನ ಬಳಸೋದಿಲ್ಲ ಕೆಲವೊಂದಿಷ್ಟು ಜನ. ಆ ತರದ ಕಲುಷಿತ ನೀರು ಅಲ್ಲಿ ಯಾದಗಿರಿಯಲ್ಲಿರುವಂತಹ ಜನರು ಈ ಕಲುಷಿತ ನೀರನ್ನೇ ಕುಡಿಬೇಕು ಅಂದ್ರೆ ಬೇಸರದ ವಿಚಾರ. ಎಷ್ಟು ಅಂತ ಮನವಿ ಮಾಡ್ತಾರೆ ಅಧಿಕಾರಿಗಳಿಗೆ, ಕಣ್ಣು ಮುಚ್ಕೊಂಡು ಕೂತಿರುವಂತಹ ಅಧಿಕಾರಿಗಳು ಸರಿಯಾದ ಮಟ್ಟದಲ್ಲಿ ಆಕ್ಟಿವ್ ಆಗಿದ್ರೆ ಪಾಪ ಇಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಕಸ್ಮಾತ್ ನದಿ ಒಳಗಡೆ ಕಾಲ್ಜಾರಿ ನೋಡಿ, ಇತ್ತೀಚೆಗೆ ಕೃಷಿ ಹೊಂಡ ಆಗಿರ್ಬೋದು, ಚಿಕ್ಕದಾದಂತಹ ಕೆರೆ ಆಗಿರ್ಬೋದು, ಕಾಲ್ಜಾರ್ ಬಿದ್ರೆ ಉಳಿಯಲ್ಲ ಮನುಷ್ಯ. ಇನ್ನ ತುಂಬಿ ಹರಿತಾ ಇರುವಂತಹ ಕೃಷ್ಣೆಗೆ ಕಾಲ್ಜಾರ್ ಬಿದ್ರೆ ಯಾರು ಹೊಣೆ ಆಗ್ತಾರೆ? ಗ್ರಾಮ ಪಂಚಾಯತಿಯ ಸದಸ್ಯರ, ಅಧ್ಯಕ್ಷರ, ಇಲ್ಲ ನಗರಸಭೆನ, ಅಥವಾ ಪ್ರಮುಖವಾಗಿ ಜಿಲ್ಲಾಡಳಿತನ? ಯಾರು ಆಗ್ತಾರೆ ಇದಕ್ಕೆ ಹೊಣೆ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಮತ್ತೊಂದೇನಪ್ಪಾ ಅಂತಂದ್ರೆ, ಬೈಕ್ ಆಗಿರ್ಬೋದು, ಎತ್ತಿನ ಗಾಡಿ ಆಗಿರ್ಬೋದು, ತಮ್ಮ ಮೋಟರ್ಗಳಾಗಿರ್ಬೋದು, ಸೊ ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀರನ್ನ ತರುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. 70,000 ಕ್ಯೂಸೆಕ್ ನೀರನ್ನ ಕೃಷ್ಣಾ ನದಿಗೆ ಬಿಡುಗಡೆ ಮಾಡಿದ್ದಾರೆ. ಸೊ ಈ ನೀರು ಬಿಡುಗಡೆಯಿಂದ ಅಕ್ಕಪಕ್ಕದ ಗ್ರಾಮದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಸೊ ನದಿಯಲ್ಲಿ ಕಸ, ಕಡ್ಡಿ, ಕಲುಷಿತ ಎಲ್ಲಾ ಕೂಡ ತೇಲ್ತಾ ಇದೆ. ಆದ್ರೆ ಅದೇ ನೀರನ್ನ ಕುಡಿಯುವಂತಹ ಪರಿಸ್ಥಿತಿ ಈಗ ಬಂದಿದೆ. ನೀರಿಗಾಗಿ ನಿತ್ಯ 1 ಕಿಲೋಮೀಟರ್ ಗಟ್ಟಲೆ ಗ್ರಾಮಸ್ಥರು ನಡೆದುಕೊಂಡು ಹೋಗಿ ಅಲೆದಾಟವನ್ನ ಮಾಡಿ ನೀರನ್ನ ತೆಗೆದುಕೊಂಡು ಬರಬೇಕು. ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಬೇಕು, ನೀರನ್ನು ಒದಗಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಕಾದ್ ನೋಡಬೇಕಾಗಿದೆ ಅಧಿಕಾರಿಗಳು ಈಗಲಾದ್ರೂ ಅಲರ್ಟ್ ಆಗ್ತಾರಾ ಅಂತ. ನೀರಿನ ಪ್ರಾಬ್ಲಮ್ ಸರ್, ನಮಗ ನೀರಿಂದು ಇಂತಲ್ಲಿ 2 ಕಿಲೋಮೀಟರ್ ನಾವು ನದಿಗೆ ಬರಬೇಕು. ನದಿಲಿ ಇದ್ದ ಇಂಥ ನೀರು ಒಯ್ಬೇಕು. ಇವು ನೀರು ಕುಡಿದ್ರೆ ಸುಲಭ ಆಗ್ತದ, ಮಕ್ಕಳಿಗೆ ಸರ್ದಿ ಬರ್ತದ. ನೀರು ತುಂಬಿಟ್ರೆ ತಳಕ ಒಂಡು ಕುಂತಿರ್ತದೆ ಏಟನ ಅದು ಮತ್ತೆ ಮರದನ ಚೆಲ್ಲಬೇಕು. ಇಂಥ ನೀರು ಒಯ್ದು ನಾವು ಕೆಲ್ಸಕ್ಕೆ ಬಂದು ಕೆಲಸ ಮಾಡ್ಕೊಂಡು ಹೋಗಿ, ಯಾವಾಗ ನೀರು ತಂದು ನಾವು ಕೆಲಸ ಮಾಡ್ಕೊಂಡು ಯಾವಾಗ ಕೆಲ್ಸಕ್ಕೆ ಹೋಗಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ನಾವು ಯಾವಾಗ ರೆಡಿ ಮಾಡಿ ಕಳಿಸ್ಬೇಕು. 10 ಗಂಟೆಗೆ ಸ್ಕೂಲ್ಗೆ ಹೋಗ್ತಾವ ಮಕ್ಕಳು. 2 ಕಿಲೋಮೀಟರ್ ನಾವು ಯಾವಾಗ ದಾರಿ ನಡಿಬೇಕು. ಇಲ್ಲ ನೀರಿಂದು ದೊಡ್ಡ ಪ್ರಾಬ್ಲಮ್. ಮನೆಗೊಂದು ನಾಳೆ ಅಷ್ಟೇ ಹಾಕ್ಯಾರ, ಮನೆಗೊಂದು ನಾಳೆ 7 ಹೆಸರಿಗೆ ಹಾಕ್ಯಾರ. ವಾರದಾಗ 1 ಸಾರಿ ಬಿಡ್ತಾರ ನೀರು, ತಿಂಗಳದಾಗ 3 ಸಾರಿ ನೀರು ಬಿಡ್ತಾರ. ಆಮೇಲೆ ನದಿ ನೀರೇ ತರ್ಬೇಕು ನಾವು ಎಟ್ಟತ್ತಿದ್ರೆ. ನೀರು ಹೆಚ್ಚಿ ಬಂದಲ್ಲಮ್ಮ, ಭಯ ಇಲ್ಲ ಮೊಸಳೆ ಅಂತ ಬಾಯಿ ಇದ್ರ ಮತ್ತೆ ಸತ್ರೇನ ಕೆಟ್ರ ಮತ್ತೆ ಬಾಯಿ ಇರುತ್ತಂತ ಇದಕ್ಕೆ ಬಾಯಿ ಇದ್ರ ನೀರು ನೀರು ಹೆಂಗ್ ಹೆಚ್ಚಿಗೆ ಹೊಂಟಾವ ನದಿಗೆ? ಹೆಚ್ಚಿಗೆ ಬರ್ತಾವ್ರಿ, ನದಿಗೆ ಹೆಚ್ಚಿಗೆ ಹೊಂಟಾವ. ಮೊಸಳೆ ಇರ್ತಾವ್ರಿ. ಮೊಸಳೆ ಗಾಜದ ಅಂತಂದ್ರೆ ಮತ್ತೆ ನೀರ್ ಇರ್ಲಿಕ್ಕೆ ಏನ್ ನಡೀತದೆ ಹೇಳಿ ಕೆಲಸ ನಮ್ಗ? ನೀರ್ ಹೆಂಗ್ ಮೊಸಳೆ ಬಂದ್ರು ಒಯ್ಬೇಕ್ರಿ, ಬರಕ್ರು ಒಯ್ಬೇಕು ನಾವು ನೀರು. ಈಗ MP ಮೇಲೆ ಮತ್ತೆ ಅವ್ರ MP ಮೇಲೆ ಬಡವ್ರದೇ MP ಮೇಲೆ. ಈಗ ನಾವು ಅವ್ರ ಆರಾಮ ನಮ್ದಂತ ಪರಿಸ್ಥಿತಿ ನೋಡ್ತಾರ. ಅವ್ರ ಆರಾಮ ಕುಂತಿರ್ತಾರ, ಚಂದ ನೋಡ್ಕೊಂತ ಟಿವಿ ನೋಡ್ಕೊಂತಿರ್ತಾರ. ನಮ್ಮದೇ ನೋಡ್ತಾರ ಪರಿಸ್ಥಿತಿ. ಹೊಂಡ ನೀರು ಕುಡಿಯೋದು, ಹೊಂಡ ನೀರು ಕುಡಿದು ಹುಡುಗರಿಗೆ ಸಂಡಾಸ, ನಮಗ್ ಸಂಡಾಸ ಆಗ್ತದ. ಹೋಗಿ ಹೇಳ್ಬೇಕ್ರಿ, ಯಾರಿಗೆ ಹೇಳ್ಬೇಕು? ನಮ್ ಕೈಯಾಗ ಸಿಗ್ತಾರ ಅವ್ರು ಹೇಳಕ್ಕ? ಹೇಳ್ಬೇಕ್ರಿ ಎಲ್ಲ ಪ್ರಾಬ್ಲಮ್ ಹಿಂಗಾದ. ಹಿಂಗ ಬಡವರಿಗೆ ನೀರಿನ ತಿಪ್ಪಲ ಅದ. ಇದೇ ರೀ ನೀರಿಂದ ತಿಪ್ಪಲ ಅದ. ನಮಗ ಪರಿಸ್ಥಿತಿ ಅದ ನೀರಿಂದು. ಮಕ್ಕಳಿಗೆ ಸ್ಕೂಲಿಗೆ ತೊಂದ್ರೆ ಕೊಡ್ತದ, ಹೋಗೋದಕ್ಕ ತಂದು ಒಂದಿನ ಮೈ ತೊಕ್ಕೊತಿ, ಒಂದಿನ ತೊಕ್ಕೋದಿಲ್ಲ ಮಕ್ಳು.